ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗಲ್ಲಿ ಸ್ವಲ್ಪ ಶಾಪಿಂಗ್ ಇರುತ್ತೆ, ಪ್ರಾವಿಷನ್ ಶಾಪ್ ಮಾಡಬೇಕು. ಆ್ಯಂಡ್ ನನ್ನ ಕಸಿನ್ ಸಹ ಬಂದಿದ್ದಾಳೆ. ಆಟೋ ಅಂಕಲ್ ಕೆಳಗಡೆ ವೇಟ್ ಮಾಡ್ತಾರೆ. ಬಾಯ್ ಗಾಯ್ಸ್, ಇವಳು ಕೋಳಿ ಥರ ಆಗ್ಬಿಟ್ಟವಳೆ ಡಯಟ್ ಮಾಡಿ. ಫುಲ್ ಮಳೆ ಬರೋ ಥರ ಇದೆ. ಫಸ್ಟ್ ಆಫ್ ಆಲ್ ನನಗೆ ಲೊಕೇಶನ್ನೇ ಗೊತ್ತಿಲ್ಲ. ರ್ಯಾಂಡಮ್ ಆಗಿ ಒಂದು ಜಂಕ್ಷನ್ ಹಾಕಿದ್ದೀನಿ. ರೈಟ್ ಸೈಡೇ ನೋಡ್ಕೊಂಡು ಹೋಗಬೇಕು. ನೋಡೋಣ. ಇದೇ ನಾವು ಹುಡ್ಕೊಂಡು ಬಂದಿದ್ದು. ಹೇಳಿ. ಎರಡೆರಡು ಸರ್ ಬಿಡು, ಅದು ಎಂದಕ್ಕೆ ತಳ್ಳು. ಸ್ಟಾರ್ಟಿಂಗೇ ಒಳ್ಳೆ ಶಕುನ ಇಲ್ಲ ಇದು. ಬಾ, ಅಷ್ಟು ಗೊತ್ತಿಲ್ಲ ನಿಂಕ. ಫೋನ್ ಬೇರೆ ನನ್ನ ಹತ್ರ ಕೊಟ್ಟಿದ್ದು. ಇಲ್ಲಿ ನಾವು ರೇಷನ್ ಬಂದು ನನ್ನ ಮಗ ಬರ್ಡೇಗೆ ಇಲ್ಲೇ ತೊಗೊಂಡೋಗಿರಿ. ಸೊ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ತೊಗೊಂಡ್ರಿ. ಇಲ್ಲೇನಂದರೆ ಅವರೇ ಪ್ಯಾಕ್ ಮಾಡಿ ಎಲ್ಲ ಕೊಡ್ತಾರೆ, ಗಾಡಿಗೂ ಅವರೇ ಎತ್ತಿಡ್ತಾರೆ. ನಾವೇನು ತೊಗೊಂಡು ಪ್ಯಾಕ್ ಮಾಡ್ಕೊಳ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಏನೇನು ಹೇಳ್ತಿರೋ ಅದನ್ನು ಪ್ಯಾಕ್ ಮಾಡಿ ಕೊಡ್ತಾರೆ ಅವರು. ಪ್ರೈಸಸ್ಸು ಅಷ್ಟೇ ಕಂಪ್ಯಾರಿಟಿವ್ಲಿ ಚೆನ್ನಾಗಿತ್ತು. ಅದಾದಮೇಲೆ ಡ್ರೈ ಫ್ರೂಟ್ಸ್ ಸಹ ತೊಗೊಂಡೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಪಾಪುಗೆ ಮಲ್ಟಿಗ್ರೇನ್ಸ್ದು ಸರಿ ಮಾಡಬೇಕಲ್ವ, ಅದಕ್ಕೆಲ್ಲ ತೊಗೊಂಡು ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ತೊಗೊಂಡು ಬಂದೆ. ಇವಳು ವೀಡಿಯೋ ಮಾಡ್ತಾಯಿದ್ಲು. ನನಗೊಂಥರ ಫುಲ್ ಕಾನ್ಷಿಯಸ್ ಆಗಿಬಿಡುತ್ತೆ ಏನಾದರೂ ವೀಡಿಯೋ ಮಾಡ್ತಾಯಿದ್ರೆ. ಅವರು ಡಂಪ್ ಮಾಡ್ತಾ ಇರೋದು ಪ್ಯಾಕೆಟ್ ಅಲ್ಲ, ನನ್ನ ಮನ್ಸನ್ನ. ಯಾಕಂದರೆ ಎಷ್ಟು ಹುಷಾರಾಗಿ ಸೇಫಾಗಿ ಹಿಂದೆ ಇಕ್ಕಿದ್ದೆ. ಇಲ್ಲಿ ನಾನು ಎತ್ತೆತ್ತು ಬಿಸಾಕ್ತಾವ್ರೆ ಗಾಯ್ಸ್. ಹಲೋ ಗಾಯ್ಸ್, ಮನೆಗೆ ಬಂದೆ. ಅಪ್ಪ ಮೂಟೆ ಎತ್ಕೊಂಡು ಬರೋಷ್ಟೊತ್ತಿಗೆ ಹೆವಿ ಸುಸ್ತಾಗೋಯ್ತು. ಏನು ಮಾಡೋದು, ಅದು ನನ್ನ ತಂಗಿನೂ ಬಂದಿದ್ದಿಲ್ಲ ಅಂದಿದ್ರೆ ಐ ಡೋಂಟ್ ನೋ ಹೌ ನಾನು ಎತ್ಕೊಂಡು ಬರ್ತಿದ್ದೆ ಅಂತಮ್ಮ. ನನಗೆ ನಿಜ ಆಗಿಲ್ಲ, ಸಖತ್ ಕಷ್ಟ ಆಗೋಯ್ತು. ಇವಳು ಮೂಟೆ ಏನು ಎತ್ತಿಲ್ಲ, ನಾನೇ ಎತ್ತಿದ್ದು. ಬಟ್ ಸ್ಟಿಲ್ ಅವಳು ಹ್ಯಾಂಡ್ ಬ್ಯಾಗ್ ಅದೆಲ್ಲ ಎತ್ಕೊಳ್ಬೇಕಾಗಿತ್ತಲ್ವಾ. ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಟ್ರಾಲಿನ ತಳ್ಕೊಂಡು ಹೋಗಿದ್ದು ಯಾರು ಬ್ರೋ? ಟ್ರಾಲಿನ ತಳ್ಕೊಂಡು ಹೋಗಿದ್ದು ಇವಳು. ಇವ್ರು ಅಕ್ಕಿ ಮುಟ್ಟೆ, ಐ ಮೀನ್ ಮುಟ್ಟೆ ಅಂತದ್ದು ನೋಡು, ಅದು ರೇಷನ್ ಎಲ್ಲ ಅಕ್ಕಿ ಮುಟ್ಟೆ ಬಂದಿದ್ದು. ನೀನು ಟ್ರಾಲಿನ ನಿಜ ಆಗ್ತಾ ಇಲ್ಲ. ನಾನು ಆಮೇಲೆ ಸಿಗ್ತೀನಿ, ಬಾಯ್. ಸೊ ಗಾಯ್ಸ್, ಮನೆಗೆ ಬಂದು ಹೊಟ್ಟೆ ಹಸಿತಿತ್ತು. ಅಲ್ಲೆಲ್ಲ ತಿನ್ನೋಕ್ಕೇನೂ ಇದ್ದಿಲ್ಲ ಅಕ್ಕಪಕ್ಕದಲ್ಲಿ. ಮನೆಗೆ ಬಂದು ರೇಷನ್ ಎಲ್ಲ ಇಟ್ಬಿಟ್ಟು ದೋಸೆ ಸುಟ್ಕೊಂಡು ತಿಂದ್ರಿ. ಹೆಂಚು ನಮ್ಮಮ್ಮ ಹೊಸದು ತಗೊಂಡಿದ್ದಾರೆ. ಈ ಹೋಟ್ಲಲ್ಲಿ ಇರ್ತಾರೆ ನೋಡ್ರಿ, ಆ ಥರ ಹೆಂಚು ತಗೊಂಡವ್ರೆ. ದೋಸೆ ಎಲ್ಲ ಚೆನ್ನಾಗಿ ಬಂತು. ಮತ್ತು ಖಾರನೂ ಅಷ್ಟೇ, ದೋಸೆಗೆ ಹಾಕ್ತಾರಲ್ಲ ಆ ಖಾರ ಮನೆಯಲ್ಲೇ ಮಾಡಿದರು. ದೋಸೆ ನನಗೆ ತುಂಬ ಇಷ್ಟ. ಅದು ಕ್ರಿಸ್ಪಿಯಾಗಿರಬೇಕು. ಈ ಒಂದು ದೋಸೆ ಮಾಡಿಕೊಂಡು ವೀಡಿಯೋ ಮಾಡೋಕ್ಕೆ ಹೋಗಿ ಏನೇನೋ ಅವತಾರ ಆಗಿ ಅದು ಏನೇನೋ ಆಗೋಗ್ಬಿಡ್ತು. ಹಸಿಟ್ಟೆಲ್ಲ ಫುಲ್ಲು ಚೆಲ್ಲಾಕ್ಬಿಟ್ಟೆ. ನನಗೆ ಅದೇನಾದರೂ ಹಸಿಟ್ಟು ಚೆಲ್ಬಿಟ್ರೆ, ಏನಾದರೂ ಬಿಡಂಗೆ ಕೆಲಸ ಮಾಡಿದ್ರೆ ನಮ್ಮಮ್ಮ ಎಲ್ಲಿ ಬಂದ್ಬಿಡ್ತಾರೋ ಅನ್ನೋದು ಭಯ ಆಗ್ತೈತೆ ಇವಾಗಲೂ ನನಗೆ. ಸೊ ಫೈನಲಿ ದೋಸೆ ಎಲ್ಲ ಮಾಡಿ ತಿಂದು ಸ್ವಲ್ಪ ನಾನು ನನ್ನ ತಂಗಿ ಮಾತಾಡ್ತಾಯಿದ್ರಿ, ಅದನ್ನು ಸಹ ರೆಕಾರ್ಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಮೈಕ್ ಆನ್ ಮಾಡಿ ಫಸ್ಟ್. ಇಟ್ಸ್ ಆನ್ ಬ್ರೋ. ಓಕೆ, ನಾವಿವಾಗ ಒಂದು ಗೇಮ್ ಮಾಡಿ. ಮೈಕ್ ನಂಗೆ ಕೊಟ್ಟೆ, ನಾನು ಮಾತಾಡ್ತೀನಿ. ನಾನೇ ಕೊಡ್ತೀನಿ. ಹಂಗಾಗಲ್ಲ, ಅದು ಗ್ರಿಪ್ ಇರಲ್ಲ. ಸೊ ಇವಾಗ ನಾವೊಂದು ಗೇಮ್ ಆಡ್ತಿದ್ದೀರಿ. ಆ ಗೇಮ್ ಏನಂದ್ರೆ ಇವಳಿಗೂ ಗೊತ್ತಿಲ್ಲ, ಇವಾಗ ಹೇಳ್ತಿದ್ದೀನಿ. ನಿಮ್ಮ ಫ್ಯಾಮ್ಲಿ ಅಂದರೆ ನಿಮ್ಮ ಮಮ್ಮಿ, ನಿಮ್ಮ ಡ್ಯಾಡಿ, ಅಶ್ವಿನಿ, ಇವ್ರ 3 ಜನಕ್ಕೂ ಗೊತ್ತಿಲ್ದಿರೋ ಸೀಕ್ರೆಟ್ ನೀನೇನ್ ಮಾಡಿದ್ಯಾ ಅನ್ನೋದು ಒಂದ್ ಹೇಳ್ಬೇಕು ಇವಾಗ. ತಕೋ ಬ್ರೋ. ಮೈಕ್ ಆನ್ ಆಗಿದೆ ಬ್ರೋ. ಹೇಳು. ನಾನು ಮತ್ತೆ ನಮ್ಮ ಅಕ್ಕ ತುಂಬಾ ಜಗಳ ಆಡ್ತೀವಿ. ಅಂದ್ರೆ ಈ ಅಕ್ಕಲ್ಲ, ಅಶ್ವಿನಿ. ನಾನು ಅವಳು ಮೇಕಪ್ ಪ್ರಾಡಕ್ಟ್ಸ್ಗೆ ಜಗಳ ಆಗೋದು.
ಅವಳು ಚೆನ್ನಾಗಿ ತಗೊಂಡು ಅವಳ ಕಬೋರ್ಡ್ ಅಲ್ಲಿ ಇಟ್ಕೊಂಡ್ಬಿಡ್ತಾಳೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ನನಗ್ ಗೊತ್ತಿರಲ್ಲ. ದೆನ್ ರೀಸೆಂಟ್ಲಿ ಇದಾಗಿದ್ದು ಅದೇನಾಯ್ತು ಅಂದ್ರೆ ಅವಳು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತಗೊಂಡು ಇಕ್ಕೊಂಡ್ಬಿಟ್ಟಿದ್ಲು. ಆಮೇಲೆ ಆಚೆ ತಗೊಂಡು ಹಾಕೊಂತಿದ್ಲು. ನಾನ್ ಯಾವತ್ತೇ ತಗೊಂಡೆ, ನೀನು ಇದ್ ತಗೊಂಡೇ ಇಲ್ವಲ್ಲ ಅಂತ ಹೇಳಿದ್ಲು. ಅದ್ ತುಂಬಾ ಜಗಳ ಆಯ್ತು ಅವತ್ತು. ಆಮೇಲೆ ನೆಕ್ಸ್ಟ್ ಡೇನೆ ಬಂದ್ಬಿಟ್ಟು ನಾನು ಅನ್ಬಿಟ್ಟಿದ್ದೆ ಅವಳಿಗೆ ಅವತ್ತು ಜಗಳ ಆದಾಗ, ನೀನು ಬೇಡ, ನಿನ್ ಮೇಕಪ್ ಪ್ರಾಡಕ್ಟ್ಸ್ ನನಗ್ ಬೇಡ, ನಾನ್ ಮುಟ್ಟೋದು ಇಲ್ಲ, ನನ್ ಕೆಲ್ಸಕ್ಕೆ ಹೋದಾದ್ಮೇಲೆ ನಾನೇ ದುಡ್ಕೊಂಡು ನಾನೇ ಕಾಸು ಇಟ್ಕೊಂಡು ತಗೊಂತೀನಿ ಅಂತ ಹೇಳಿದೆ. ದೆನ್ ನೆಕ್ಸ್ಟ್ ಡೇನೆ ಬಂದ್ಬಿಟ್ಟು ಅವ್ರ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ನಾನು ಯೂಸ್ ಮಾಡ್ಬಿಟ್ಟಿದ್ದೀನಿ. ದೆನ್ ಶಿ ಡೋಂಟ್ ನೋ, ಯಾರಿಗೂ ಗೊತ್ತಿಲ್ಲ. ಸವಾಲ್ ಹಾಕ್ಬಿಟ್ಟು ಶ್ರದ್ಧೆ ಶಿಸ್ತು ಭಕ್ತಿಗೋಸ್ಕರ ಹೆಸರುವಾಸಿಯಾಗಿರೋ ಈ ಸೂರ್ಯವಂಶದಲ್ಲಿ ಇವನೊಬ್ಬ. ನೆಕ್ಸ್ಟ್ ದಿವಸನೇ ಕಳ್ತನ ಮಾಡ್ಕೊಂಡ್ಬೇಕು. ಅದು ರೀಸೆಂಟ್ಲಿ ಐ ಗೆಸ್ ದಿಸ್ ವಾಸ್ ಆನ್ ಲಾಸ್ಟ್ ವೀಕ್. ಅದೊಂದು ಬ್ಲಾಗ್ ಅಲ್ಲಿ ನನ್ನ ರೀಸೆಂಟ್ ಬ್ಲಾಗ್ ಅಲ್ಲಿ ನನ್ನ ತಂಗಿ ಇದ್ದಾಳೆ, ಅವಳಿಗೆ ಮದ್ವೆ ಆಗ್ತಿದೆ ಅಂತ ಹೇಳಿದ್ನಲ್ವಾ, ಅವಳೇನೆ ತುಂಬಾ ಶೀಸ್ ವೆರಿ ಬ್ಯೂಟಿ ಕಾನ್ಶಿಯಸ್. ನಾನು ಇವಳೆಲ್ಲ ಮುಖನೂ ತೊಳಿಯಲ್ಲ ಗಾಯ್ಸ್, ನಾನ್ ಮನೇಲಿದ್ರೆ ಸೀರಿಯಸ್ಲಿ 1.5 ಡೇನು ಮುಖನೇ ತೊಳಿ. ನಾನು ಅಲ್ಲುಚ್ತೀನಪ್ಪ, ಅಲ್ಲುಚ್ತೀರ ಇರಲ್ಲ. ಅಲ್ಲುಜ್ಜಿತೀನಿ, ನಾನು ಅಲ್ಲುಜ್ತೀನಿ, ಬಟ್ ಮುಖ ಅಂತೂ ತೊಳಿಯಲ್ಲ. ಐ ಥಿಂಕ್ ವಿ ಆರ್ ಶೇರಿಂಗ್ ಎವ್ರಿಥಿಂಗ್. ನೋ ಹೇಳ್ಬಾರ್ದು. ಓಕೆ, ನನ್ಗೊಂದು ಕ್ವಶನ್ ಇದೆ. ಏನು ಇರು ಬ್ರೋ, ನಾನು ಕೇಳ್ತಾಳೋ ಅಂತ ಹೇಳು. ಮಾಮ ಗೊತ್ತಿಲ್ದೆ ಇರೋದು, ಯು ಹ್ಯಾವ್ ಡನ್ ಎನಿಥಿಂಗ್. ಗೊತ್ತಿಲ್ಲದೆ ಇರೋದಾ? ಅದೇ ಏನಾದರೂ ಲೈಕ್ ಝೆಪ್ಟೋದಲ್ಲಿ ಅದರಲ್ಲೆಲ್ಲ ಆರ್ಡರ್ ಮಾಡೋವಾಗ ಚಾಕ್ಲೇಟು, ಕೇಕು ಅದೆಲ್ಲ ಆರ್ಡರ್ ಮಾಡಿ ತಿಂತೀನಿ ಅಷ್ಟೇ. ದಟ್ ಇಸ್ ಸೋ ಸಿಲ್ಲಿ ಬ್ರೋ. ದಿಸ್ ಇಸ್ ನಾಟ್ ದಟ್ ಒನ್ ಸೀಕ್ರೆಟ್ ಎನಿಥಿಂಗ್. ಸೀಕ್ರೆಟ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್. ನಾನು ಹೇಳ್ದಿರ ಏನು ಮಾಡಲ್ಲ ಬ್ರೋ. ನಾಟ್ ನೌ, ನಾಟ್ ಆಫ್ಟರ್ ಮ್ಯಾರೇಜ್, ಬಿಫೋರ್ ಮ್ಯಾರೇಜ್. ಬಿಫೋರ್ ಮ್ಯಾರೇಜ್ ಯು ಕ್ಯಾನ್ ಟೆಲ್. ಬಿಫೋರ್ ಮ್ಯಾರೇಜ್, ಬಿಫೋರ್ ಮ್ಯಾರೇಜ್ ಏನು ಮಾಡಿದ್ದೆ ಅಂದರೆ, ಕಾಲೇಜ್ಗೆ ಹೋಗ್ತೀನಿ ಅಂದ್ಬಿಟ್ಟು ಬಂಕ್ ಹಾಕ್ಬಿಟ್ಟು ಮೌಂಟ್ ಕಾರ್ಮಲಲ್ಲಿ ಫೆಸ್ಟ್ ಇತ್ತು, ಅದಕ್ಕೆ ಹೋಗ್ಬಿಟ್ಟಿದ್ದೆ, ಸಿಗಾಕೊಂಡು ಸೀಸ್ ಆಗ್ಬಿಟ್ಟೆ. ಸೊ ಇದೇನು ಅವ್ರಿಗೆ ಗೊತ್ತಿಲ್ಲ ಬ್ರೋ. ನಾನೇ ಎಷ್ಟೋ ಒಳ್ಳೇದು, ನಾನಿನ್ನ ಸೀಸ್ ಆಗಿಲ್ಲ, ಇವಾಗ ಸೀಸ್ ಆಗ್ತೀನಿ ನೆಕ್ಸ್ಟ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನನ್ನ ಕಮೆಂಟ್ ತಂಗಿಗೆ ಮಾಡಿ, ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ವಶನ್. ನನ್ನ ತಂಗಿಗೆ ನೆಕ್ಸ್ಟ್ ಕ್ವಶನ್ ಬಂದು, ನೋ ದಟ್ಸ್ ಕಟ್. ಎಷ್ಟು ಭಯ, ಅಯ್ಯೋ ಭಯ ಭಯ ಜೀವನದಲ್ಲಿ ಭಯ. ಬಿಕಾಸ್ ಇವಾಗ ನನಗಿದ್ರ ಒಂಥರ ಸಂತೋಷ. ಬ್ರೋ ಮೈಕ್ ಎತ್ತು ಆಮೇಲೆ ಹೋಗಿ. ಬಿಕಾಸ್ ಮನೇಲಿ ನೋಡ್ತಾರೆ ವ್ಲಾಗ್, ಅವ್ರ ಮಮ್ಮಿ ಡ್ಯಾಡಿ ಅವ್ರ ಅಕ್ಕ ಎಲ್ಲ ನೋಡ್ತಾರೆ. ಅಂಡ್ ಸೆಕೆಂಡ್ ಕ್ವಶನ್ ಬಂದು, ಓಕೆ ನೀನ್ ಮದ್ವೆ ಆಗೋ ಹುಡ್ಗ ಬಂದು ಹೆಂಗಿರ್ಬೇಕು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಿಂಗೆ ನಾಚಿಕೆ ಎಲ್ಲ ಸೂಟ್ ಆಗಲ್ಲ, ಮರ್ಯಾದೆ ಕೈ ಎತ್ಬಿಡು. ನಾಚಿಕೆ ಅಲ್ಲ ನಡ್ಕೊ. ನಿಮ್ ಡ್ಯಾಡಿಗೆ ಈಸಿ ಆಗುತ್ತೆ. ಚಿತಾ ನಿನ್ಗೆ ಈಸಿ ಮಾಡ್ಕೊಟ್ಟಿದೀನಿ ಹುಡ್ಗ ಹುಡ್ಕಕ್ಕೆ, ಹೆಂಗಿದ್ರು ಅವ್ಳಗ್ ಮಾಡ್ತಾ ಇದ್ದೆ, ಇವ್ಳ್ಕು ಹಂಗೆ ತರ್ಮ್ಬಿಡು ಇವಳ್ನು. ಬ್ರೋ ನಾನು ಇವಾಗ ಥಿಂಕ್ ಮಾಡ್ತಾ ಇದ್ದೀನಿ, ಯಾಕೆ ನಾನು ಇಲ್ಲಿ ಬಂದೆ ಅಂತ. ನನ್ನ ಪರಿಸ್ಥಿತಿ ಯಾವ ತರ ಇದೀನಿ ಅಂದ್ರೆ, ಯಾರ ಕೈಗೂ ಸಿಗದೆ ಯಾವ್ದಾದ್ರು ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀನಿ ಈಗ. ಬೇಗ ಹೇಳ್ಬೇಕು ಆನ್ಸರ್. ಬಾಯಿ ಮುಚ್ಕೊಂಡು ನನ್ ಮನೆಗೆ ಇರ್ಬೋದಾಗಿತ್ತಲ್ವಾ ಅಂತ. ಲೆಟ್ ಮಿ ಥಿಂಕ್. ನನ್ಗೆ ಈ ತರ ಆ ತರ ಇರ್ಬೇಕು ಅಂತೆಲ್ಲ ಏನು ಇಲ್ಲ. ಹುಡ್ಗ ಆಗಿದ್ರೆ ಸಾಕು. ಬ್ರೋ Send me your bio, guys. Guys, who's interested, please send the bio.
ಕಟ್ ಬ್ರೋ ಕಟ್. ಕಮೆಂಟ್ ಮಾಡಿ. ಕಟ್. ಇಂಟ್ರೆಸ್ಟ್. ಓಕೆ ಹೇಳು ಸರಿ ಫನ್ನ ಪಾರ್ಟ್. ಹೇಳು. ಖುಷಿ ಒಂದೇ ಖುಷಿ. ಅವ್ರು ಹೋಗ್ಬಿಡ್ತಾರೆ ಆಮೇಲೆ ಕೋಪ ಮಾಡ್ಕೊಂಡು ತಿಕ್ಲಿಗಳು ನಗಿತಾನೆ ಇರ್ತಾರೆ ಅಂತ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಓಕೆ ಗೈಸ್, ನೆಕ್ಸ್ಟ್ ಕ್ವೆಶ್ಚನ್ ಗೆ ಕಮೆಂಟ್ ಮಾಡಿ ಏನ್ ಕೇಳ್ಬೇಕು ಅಂತ ಹೇಳ್ಬಿಟ್ಟು ನೀನ್ ನೆಕ್ಸ್ಟ್ ನಾನು Q&A ಮಾಡ್ಬೇಕು ಇವ್ರ ಹತ್ರ ಅಂದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಮಾಡಿ, ಅದನ್ನ ಕೇಳ್ತೀನಿ. ಲೈಕ್ ರ್ಯಾಂಡಮ್ ಆಗೋ ಕೇಳ್ತೀನಿ. ಅಶ್ವಿನಿ, ದಿಸ್ ಇಸ್ ಯೋರ್ ಚಾನ್ಸ್, ಪ್ಲೀಸ್ ಗೋ ಹೆಡ್. ಕಮೆಂಟ್ ಮಾಡು. ಹೇಳು. ಏನು ಹುಡ್ಗ ಆಗಿದ್ರೆ ಸಾಕ ಮತ್ತೆ? ಲೈಕ್ ಅಯ್ಯೋ. ಕ್ವಾಲಿಟೀಸು, ಅಪಿಯರೆನ್ಸು, ಪರ್ಸನಾಲಿಟಿ, ಕ್ಯಾರೆಕ್ಟರು ಏನು ಬೇಡ. ಅದನ್ನೆಲ್ಲ ಥಿಂಕ್ ಮಾಡ್ಬೇಕು ಬ್ರೋ, ನಾನು ಯೋಚನೆ ಮಾಡ್ಬೇಕು. ಇವಾಗ ಸದ್ಯಕ್ಕೆ ನಾನೇನು ಯೋಚನೆ ಮಾಡಿಲ್ಲ. ಇನ್ನ ಟೈಮ್ ಇದೆ, ಇನ್ನು 3 ವರ್ಷ ಟೈಮ್ ಇದೆ ನನ್ನ ಮದ್ವೆಗೆ, ಇನ್ನು 3-4 ವರ್ಷ ಇದೆ. ಸೊ ಫಸ್ಟ್ ಇವಾಗ ನಮ್ಮ ಅಕ್ಕ ಮದ್ವೆ ಆಗ್ತಿದ್ದಾಳೆ, ನಮ್ಮ ಅಕ್ಕ ಮದ್ವೆ ಆಗ್ಲಿ, ಅದಾದ್ಮೇಲೆ ನೋಡೋಣ. ಸಿ ಅಟ್ಲೀಸ್ಟ್ ಒಂದು ಡ್ರೀಮ್, ನಾಟ್ ಡ್ರೀಮ್, ಒಂದು ಇಮ್ಯಾಜಿನೇಷನ್ಗಾದ್ರೂ ಅಟ್ಲೀಸ್ಟ್ ಸ್ವಲ್ಪ ಬೇಸಿಕ್ ಆ ಥರ. ಬೇಸಿಕ್ ನಾನು ಕೇಳೋದೆಲ್ಲ ಕೊಡ್ಸ್ಬೇಕು. ನಾನು ತುಂಬಾ ಜಾಸ್ತಿ ತಿನ್ಕೋತಿ, ಜಂಕ್ ಫುಡ್ಸ್ ಜಾಸ್ತಿ ತಿಂತೀನಿ ನಾನು. ಬೇಕ್ರಿ ಅವ್ರನ್ನ ನೋಡ್ಬಿಡೋಣ. ಚೀಚಿ ಆ ಥರ ಎಲ್ಲ ಇಲ್ಲ. ಸುತ್ತಬೇಕು, ಚೆನ್ನಾಗಿ ಸುತ್ತಬೇಕು ನಾನು, ಯಾಕಂದ್ರೆ ನಮ್ಮ ಮನೇಲಿ ನನ್ನ ಸುತ್ತಕ್ ಬಿಡಲ್ಲ. ನೆಕ್ಸ್ಟ್ ಕ್ವಶನ್ ಬ್ರೋ, ಯು ಆರ್ ಮ್ಯಾರಿಡ್. ನಾನೇನು ಅನ್ನಕ್ಕಾಗಲ್ಲ. ಇಫ್ ಯು ವಾಸ್ ಅನ್ಮ್ಯಾರಿಡ್ ನಾನೇನೋ ಕೇಳ್ಬೋದಾಗಿತ್ತು. ಸೊ ವಾಟ್? ಓಕೆ, ನೆಕ್ಸ್ಟ್ ಬೇಬಿ ಯಾವಾಗ? ಆ ಪ್ರಶ್ನೆನ ಯಾರಾದ್ರೂ ಕೇಳಿದ್ರೆ ಈ ಬೇಬಿ ಇವಾಗ 2 yearsಗೆ ಟರ್ನ್ ಆಗ್ತಿದೆ, ಅದಕ್ಕೆ ಇದು ಬೇಬಿ ಅಲ್ಲ, ನೆಕ್ಸ್ಟ್ ಇವಾಗಿರೋದು. ಕೊಡಿಲ್ಲ ಒಂದ್ ನಿಮಿಷ. ಆ ಕ್ವೆಶನ್ ಕೇಳೋ ಅರ್ಹತೆ, ಅವಶ್ಯಕತೆ ಯಾರಿಗೂ ಇಲ್ಲ. ಬಿಕಾಸ್ ಯಾರಾದ್ರೂ ಆ ಕ್ವೆಶನ್ ಕೇಳಿದೀರಾ ಅಂದ್ರೆ ತೋಳ್ಬಿಟ್ಟು ಊತಾಕ್ಬಿಡ್ತೀವಿ. ನಿಮ್ ತಂಗಿದ್ದಲ್ಲಿ ನಾನು ಮತ್ತೆ ಅಶ್ವಿನಿ ಇಬ್ರಲ್ಲಿ ಯಾರಿಷ್ಟ? ದಟ್ ಇಸ್ ಸೋ ಸ್ಟುಪಿಡ್ ಕ್ವೆಶನ್. ಇಟ್ಸ್ ಓಕೆ ಬಟ್ ಯು ಆರ್ ಥಿಂಕಿಂಗ್ ಅಲ್ವಾ? ಸ್ಟುಪಿಡ್ ಆದ್ರೂ ಕೂಡ ಥಿಂಕ್ ಅಲ್ಲ. ಮಾಡ್ತಿದ್ಯಲ್ಲ. ದಿಸ್ ಪಾರ್ಟ್ ಅಂತಂದ್ರೆ ಒಂದ್ ರೆಸ್ಪಾನ್ಸಿಬಿಲಿಟಿ ತಗೊಳೋದು, ಮಗುನ್ ನೋಡ್ಕೊಳೋದು, ಅಥವಾ ಲೈಕ್ ವೆರಿ ರೆಸ್ಪಾನ್ಸಿಬಲ್ ಆಗಿ ಹೋಗೋದು ಬರೋದ್ರೆ ಐ ಚೂಸ್ ಅಶ್ವಿನಿ ಫಾರ್ ದಟ್. ನಾನೇನು ಮಾಡಲ್ಲ, ನನ್ನೇ ಯಾರಾದ್ರೂ ನೋಡ್ಕೊಡ್ಬೇಕಾಗ್ತದೆ. ನನ್ನೇ ಯಾರಾದ್ರೂ ನೋಡ್ಕೊಡ್ಬೇಕು. ಅಂಡ್ ಯು ನೋ ಲೈಕ್ ವೆರಿ ಫ್ರೆಂಡ್ಲಿ ಆಗಿ ಈ ತರ ಫನ್ ಮಾಡೋದಂದ್ರೆ ಸಂಜು. ಸೊ ಬೋತ್ ಆರ್ ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ರೆಸ್ಪಾನ್ಸಿಬಲ್ ಆಗು ಇರ್ಬೇಕು, ಫನ್ ಆಗು ಇರ್ಬೇಕು. ಅದೇ ಇವ್ರು ಆರಾಮಾಗಿರ್ಬೇಕಲ್ಲ, ಸೊ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಅವಳು, ಲೈಕ್ ಫನ್ ಅಂದ್ರೆ ನಾವು, ಇವ್ರು ಜಾಲಿ ಆಗಿರ್ತಾರೆ ಅಷ್ಟೇ. ಅಫ್ಕೋರ್ಸ್ ಐ ವಿಲ್ ಮೇಕ್ ಫನ್ ವಿತ್ ಯು. ರೆಸ್ಪಾನ್ಸಿಬಿಲಿಟಿ ವಿ ಬೋತ್ ಶೇರ್ ಅಂಡ್ ಡೂ ಇಟ್. ನಾನಂದ್ರೆ ಇಷ್ಟನಾ, ಗೌತಮ್ ಅಣ್ಣ ಅಂದ್ರೆ ಇಷ್ಟನಾ? I have only one brother and he is far. He is in abroad. ಕೇಳಿದ್ ನಾನು ಇಷ್ಟನಾ, ಗೌತಮ್ ಇಷ್ಟನಾ ಅಂತ? ಇರು ಬ್ರೋ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಹೌ ಈ ಡಿಡ್ ತರ ಯು ಮಾತಾಡಿದ್ರೆ ಅವ್ರು ಹೋಗ್ಬಿಡ್ತಾರೆ ಸ್ಕಿಪ್ ಮಾಡ್ಕೊಂಡು. ಇಲ್ಲ, ಅವರು ಫುಲ್ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾರೆ, ಏನ್ ಹೇಳ್ತಾಳೆ ಅವಳು ಕ್ಯೂರಿಯಾಸಿಟಿ ಐಶ್ವರ್ಯ ಏನ್ ಹೇಳ್ತಾರೆ ನೋಡ್ತಾಳೆ. ಕ್ಯೂರಿಯಾಸಿಟಿ ನೋಡ್ತಾಳೆ ಅಂದ್ಬಿಟ್ಟೆ ನೋಡ್ತಾರೆ. ತುಂಬಾ ಹಾಡಿದೆ ಖುಷಿ. ಅರ್ಥ ಆಯ್ತು ಅನ್ಸುತ್ತೆ. ಬ್ರೋ ಸೊ ರೆಸ್ಟ್ ಮಾಡಿಬಿಟ್ಟು ಇನ್ನು ಫಿಶ್ ತಿನ್ನಕ್ಕೆ ಹೋದ್ರಿ. ಫಿಶ್ ಸ್ಪಾಟ್ ಬಂದ್ಬಿಟ್ಟು ನಂಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ನನ್ನ ತಂಗಿ ನಾನಿಬ್ಬರು ಹೋಗಿದ್ವಿ ತಿನ್ಕೊಂಡು ಬರೋಣ ಅಂಥೇಳಿ. ಅವಳು ಬರೀ ಅರ್ಧ ತಿಂಗಳು ನನ್ನ ಮೊನ್ನೆ ಫಿಶ್ ತಿನ್ನೋದಕ್ಕೆ ಹೊಟ್ಟೆನೇ ತುಂಬಿಟ್ಟು ಊಟನೂ ಮಾಡಿಲ್ಲ ನಾನು. ಸೊ ಬಂದು ನನ್ನ ಮಗ ಜೊತೆ ಎಲ್ಲ ಆಟಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಿನ್ನು ನೋಡಿ